ಬ್ಯಾಟರಾಯನಪುರ ಕ್ಷೇತ್ರದ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆವರಣ ಪ್ರದೇಶದಲ್ಲಿ ನಾವು ಇಂದು ಬಂದಿದ್ದೀವಿ. ಇಲ್ಲಿನ ಸಮಸ್ಯೆಗಳ ಕುರಿತು ಹಾಗೂ ಈ ಒಂದು ವರ್ಷದ ಅವಧಿಯಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ, ಯಾವ ರೀತಿಯಲ್ಲಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿನ ಸ್ಥಳೀಯರಿಂದ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇಲ್ಲೊಂದಿಷ್ಟು ಸ್ಥಳೀಯರಿದ್ದಾರೆ, ಅವರು ಮಾತಾಡೋಣ. ಸರ್, ನಿಮ್ಮ ಹೆಸರು? ನಮಸ್ಕಾರ, ಮೋಹನ್ ಕುಮಾರ್ ಅಂತ. ಹಾ. ಇಲ್ಲಿ ಇದು ಗಾಳಿ ಆಂಜನೇಯ ಅವಾರ್ಡ್ ತುಂಬಾ ಪ್ರಸಿದ್ಧವಾದಂತದ್ದು. ಗಾಳಿ ಆಂಜನೇಯ ಅವಾರ್ಡ್ ಅಂತ ಇತ್ತು, ಈಗ ಗಾಳಿ ಆಂಜನೇಯ ಅವಾರ್ಡ್ ಆ ಸೈಡ್ ಮಾಡಿ ಇದನ್ನ ಔಲಳ್ಳಿ ವಾರ್ಡ್ ಅಂತ ಮಾಡಿದ್ದಾರೆ. ಇದು ಬ್ಯಾಟರಾಯನಪುರಕ್ಕೆ ಸೇರ್ಬೇಕಾಗಿರೋದು ಗಾಳಿ ಆಂಜನೇಯ ಅವಾರ್ಡ್. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂರ್ವಿಕರು ತುಂಬಾ ಪ್ರಸಿದ್ಧವಾದಂತ ದೇವಸ್ಥಾನ. ಪೂರ್ವಿಕರು ನಮ್ಮವರೇ, ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ಅದನ್ನ ಕಟ್ಟಿರೋದು. ಅದೊಂದು ಭಾರಿ ನೋವಿದೆ ನಮ್ಗೆ. ಗಾಳಿ ಆಂಜನೇಯ ವಿಭಾಗ ಅಂತ ಅನ್ಬಿಟ್ಟು ಇತ್ತು, ಈಗ ಗಾಳಿ ಆಂಜನೇಯ ದೇವಸ್ಥಾನನ ಆ ಕಡೆ ಹಾಕಿದ್ದಾರೆ. ದಯವಿಟ್ಟು ಅದನ್ನ ಗಾಳಿ ಆಂಜನೇಯ ವಾರ್ಡ್ನ ನಮ್ಮ ಬ್ಯಾಟರಾಯನಪುರ ಮತ್ತು ಅವಳಳ್ಳಿ ಸರೌಂಡಿಂಗ್ ಬಿಟ್ಟು ಗಾಳಿ ಆಂಜನೇಯ ವಾರ್ಡ್ ಅನ್ನೋದನ್ನ ಇದಕ್ಕೆ ಸೇರಿಸಿದ್ರೆ ತುಂಬಾ ಅನುಕೂಲ. ಯಾಕೆ ಅಂದ್ರೆ ಒಂದು ನಮ್ಗೆ ಒಂದು ಅಟ್ಯಾಚ್ಮೆಂಟ್ ಗಾಳಿ ಆಂಜನೇಯ ಸ್ವಾಮಿ ಅಂತ ಅಂದ್ರೆ ನಾವು ಅವಾಗಿಂದ ಇಲ್ಲಿ ಬ್ಯಾಟರಾಯ ಸ್ವಾಮಿ ಬ್ಯಾಟರಾಯನಪುರ ಅಂತ ಬಂತು. ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ಅಂದ್ರೆ ಇಲ್ಲಿ ಅವಾಗಿಂದ ಪ್ರಸಿದ್ಧವಾದಂತ ದೇವಸ್ಥಾನ. ಅದನ್ನ ನಮ್ಮ ವಾರ್ಡ್ಗೆ ಸೇರಿಸ್ಬೇಕು. ಈಗ ಸೇರ್ಸಿರೋ ವಾರ್ಡ್ಗೂ ಅದಕ್ಕೂ ಸಂಬಂಧ ಇರೋಂಥದ್ದು. ಅದನ್ನ ಯಾರು ಮಾಡಿದ್ರು ಗೊತ್ತಿಲ್ಲ. ದಯವಿಟ್ಟು ಗಾಳಿ ಆಂಜನೇಯ ವಾರ್ಡ್ ಅನ್ನ ಒಂದು ನಮ್ಮ ಬ್ಯಾಟರಾಯನಪುರ ಅವಳಳ್ಳಿ ವಾರ್ಡ್ಗೆ ಸೇರಿಸಿದ್ರೆ ತುಂಬಾ ಅನುಕೂಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿ ಕೃಷ್ಣಪ್ಪ ಅವರು 3-4 ಬಾರಿ ಎಲೆಕ್ಟ್ ಆಗಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಗ್ಲೇ ಒಂದು 10 ವರ್ಷ ಆಯ್ತು ಇಲ್ಲಿ ಸ್ಥಳೀಯ ಕೌನ್ಸಿಲರ್ ಎಲೆಕ್ಷನ್ ನಡೆದಿಲ್ಲ. ಯಾವುದೇ ಒಂದು ಕ್ಷೇತ್ರ ಡೆವಲಪ್ ಆಗ್ಬೇಕು ಅಂದ್ರೆ ಅದಕ್ಕೊಬ್ರು ಉಸ್ತುವಾರಿ ಅಂತ ಇರ್ಬೇಕು, ಜನಪ್ರತಿನಿಧಿಗಳು ಇರ್ಬೇಕು. ಈ ತರ ಡಿಲೇ ಮಾಡಿದ್ರೆ ಅದು ಸಂವಿಧಾನ ಬಾಹಿರವಾಗ್ತದೆ. ಆಮೇಲೆ ಇಲ್ಲಿ ಅಧಿಕಾರಿಗಳು MLA ಅವ್ರ ಪರವಾಗಿಲ್ಲ, ಅವರು ಇರೋದ್ರಿಂದ ಸ್ವಲ್ಪ ಅಧಿಕಾರಿಗಳು ಭಯಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ರೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ವಿಪರೀತ ಜನದ ವಸೂಲಿ ಮತ್ತೊಂದು ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಜನಪ್ರತಿನಿಧಿಗಳು ಇರಬೇಕು. ದಯವಿಟ್ಟು ಆದಷ್ಟು ಬೇಗ ಇಲ್ಲಿ ಮಹಾನಗರ ಪಾಲಿಕೆ ಎಲೆಕ್ಷನ್ ನಡೆಸಿ ಒಳ್ಳೆ ಪ್ರತಿನಿಧಿ ಬಂದ್ರೆ ಅನುಕೂಲ ಆಯ್ತದೆ. ಮುಂದೆ ಇರ್ತಕ್ಕಂಥವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಬ್ಯಾಟರಾಯನಪುರಕ್ಕೆ ಅಣ್ಣವ್ರು ಹೇಳ್ದಂಗೆ KSFC ಅಂತ ಅನ್ಬಿಟ್ಟು ಅದು ಮುಂಚೆ ಸ್ವಿಮ್ಮಿಂಗ್ ಪೂಲ್ ಗ್ರೌಂಡಿಗೆ ಅಂತ ನಮ್ಮ MC ಅಶ್ವಥ್ ನಾರಾಯಣ್ ಅಂತ ಮಹಾನಗರ ಪಾಲಿಕೆ ಸದಸ್ಯರಿದ್ರು, ಅವಾಗಲೇ ಆಗ್ಬೇಕಾಗಿತ್ತು. ಅದನ್ನ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 5 ಎಕರೆಯನ್ನ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಇವತ್ತು KSFC ಅಂತ ಮಾಡಿದ್ದಾರೆ. ಅಲ್ಲಿ ಸರೌಂಡಿಂಗ್ ಎಲ್ಲ ಟಿಂಬರ್ ಯಾರ್ಡು, ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳಿದೆ. ಇಲ್ಲೆಲ್ಲ ಪಾಪ ತುಂಬಾ ಬಡ ಜನ, ಬೇರೆ ಕಡೆ ಕ್ಲಬ್, ಮತ್ತೊಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ಇನ್ನೊಂದಕ್ಕಾಗ್ಲಿ ಹೋಗಕ್ಕಾಗಲ್ಲ. ಹುಡುಗರಿಗೆ ಆಟಕ್ಕೆ ಗ್ರೌಂಡ್ ಇಲ್ಲ. ಅಲ್ಲಿರೋ ಫ್ಯಾಕ್ಟ್ರಿಗಳನ್ನ ಟಿಂಬರ್ನ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಡೆವಲಪ್ ಆಗಿದೆ ಸಿಟಿ ಅಂದ್ಬಿಟ್ಟು. ಅದೇ ರೀತಿ ನಾನು ಕೈ ಮುಟ್ಟಿ ಕೇಳ್ಕೊಂತೀನಿ, MLA ಅವರು ಯಾವ್ದು ಗಮನ ಕೊಡ್ತಾ ಇಲ್ಲ. ಫಸ್ಟ್ ಅದನ್ನ KSFC ನ ಬೇರೆ ಕಡೆ ವರ್ಗಾಯಿಸಿ ಅದ್ 5 ಎಕರೆಯಲ್ಲಿ ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಗ್ರೌಂಡ್ ಮಾಡ್ಕೊಟ್ರೆ ತುಂಬಾ ಅನುಕೂಲ. ಆಮೇಲೆ ಈಗ ನಾವು ಕೂತಿರ್ತಕ್ಕಂಥ ಜಾಗದ ಹಿಂದ್ಗಡೆ ಮೈಸೂರು ಮಿಷನರಿ ಅಂತ ಇದು ಒಂದು 8-10 ಎಕರೆ ನಮ್ ಗ್ರಾಮಕ್ಕೆ ಸೇರಿರೋದು. ಇಲ್ಲಿ ಫ್ಯಾಕ್ಟರಿ ಇತ್ತು, ಈಗ ಅಲ್ಲೆಲ್ಲ ವಸತಿಗೋಸ್ಕರ ಮಾಡ್ತಾ ಇದ್ದಾರೆ. ಅಲ್ಲೂ ಅವರು ಪಾರ್ಕು ಬಿಟ್ಟಿಲ್ಲ, ಗ್ರೌಂಡ್ ಬಿಟ್ಟಿಲ್ಲ. ನಿಜಾಗ್ಲಿ ಏನೇ ಒಂದು ಬೇರೆಯವರು ಎದುರ್ಕೊಂತಾರೆ, ಬೇರೆಯವ್ರು ತಪ್ಪು ತಿಳ್ಕೊಂತಾರೆ. ಬೇರೆಯವ್ರಿಗೆ ಒಂದು ಊರು ಉದ್ಧಾರ ಆಗ್ಬೇಕು ಅಂದ್ರೆ ಒಂದು ಮನೆ ಹೋದ್ರು ಪರವಾಗಿಲ್ಲ, ಆ ರೀತಿ ಕೆಲಸ ಮಾಡ್ಬೇಕಾಗ್ತದೆ. ಎಲ್ಲಾರ್ಗು ಒಳ್ಳೇದ್ ಮಾಡ್ಕೊಂಡು ಕುತ್ಕೊಂತೀನಿ ಅಂದ್ರೆ ಆಗೋದಿಲ್ಲ. ಏನೈತೆ ಧರ್ಮವಾಗಿ ನಮ್ ಜಾಗ ಏನೈತೆ, ನಮ್ ಊರ್ ಸೇರ್ಬೇಕಾಗಿರೋ ಜಾಗ ಏನೈತೆ, ಆಮೇಲೆ ಇಲ್ಲಿರೋ ಜನಕ್ಕೆ ಒಬ್ಬೊಬ್ರೆ ಹೋಗ್ಬಿಟ್ಟು ಫೈಟ್ ಮಾಡಕ್ ಆಗಲ್ಲ. ಜನ ಎಲ್ಲ ಓಟ್ ಹಾಕೋದು ಏನಕ್ಕೆ, ನಮ್ಮ ಶಕ್ತಿ ನಿಮ್ಗೆ ಅಂತ ಅಂದ್ಬಿಟ್ಟು ಜನ ಓಟ್ ಹಾಕೋದು. ಅವ್ರವ್ರು ಇಂಡಿವಿಜುವಲ್ ಆಗಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಪಾಪ ಅವ್ರ ಸಂಸಾರ ನಡೆಸೋದು, ಅವ್ರ ಮಕ್ಳನ್ ಸ್ಕೂಲು, ಅವ್ರ ಕೆಲಸ ಕಾರ್ಯಗಳೇ ಆಗಿರ್ತದೆ. ಇವತ್ತು ನಾವು ಸ್ಟ್ರೈಕ್ ಮಾಡ್ಕೊಂಡು ಆ ಪೇಪರ್ ಇಟ್ಕೊಂಡು ಕೋರ್ಟ್ಗೆಲ್ಲ ತಿರ್ಗಾಕ್ ಆಗ್ತದ? ನಿಮ್ ಜನಪ್ರತಿನಿಧಿಗಳನ್ನ ಎಲೆಕ್ಟ್ ಮಾಡೋದು, ಆ ಕೆಲಸ ನಿಮ್ಗೆ ಮಾಡ್ಬೇಕು. ಸರ್ಕಾರ ನಿಮ್ಗೆ ದುಡ್ಡು ಕೊಡಲ್ವಾ, ಸಂಬಳ ಕೊಡಲ್ವಾ? ನಿಮ್ಗ್ ಬೇಗ ಯಾವ ಅಧಿಕಾರಿ ಏನ್ ಬೇಕು ತಗೊಂಬರಯ್ಯ ಅಂತಂದ್ರೆ ಎಲ್ಲ ಫೈಲ್ ತಗೊಂಬಂದ್ ತೋರಿಸ್ತಾನೆ. ಇಷ್ಟ ದಿನ ಬೇಕಾ ನಮ್ ನಮ್ ಬ್ಯಾಟರಾಯನಪುರಕ್ಕೆ ಒಂದು ಗ್ರೌಂಡ್ ಮಾಡಕ್ಕೆ, ಒಂದು ಪಾರ್ಕ್ ಮಾಡಕ್ಕೆ? ಇದನ್ನ ಅರ್ಥಕೊಂಡು ಮುಂದೆ ಮಾಡಿದ್ರೆ ನಮ್ ಬ್ಯಾಟರಾಯನಪುರದ ಜನತೆ ಪರವಾಗಿ ನಿಮ್ಗೆ ಭಾರಿ ಕೃತಜ್ಞತೆ ಆಗಿರ್ತೀವಿ. ನಮಸ್ಕಾರ. ಇನ್ನೇನಾದ್ರೂ ಹೇಳೋದು ಉಳಿದೆಯಾ ಸರ್?
ಇನ್ನು ಎಲ್ಲ ಮಾಮೂಲಿ ತಾರು ನೀರು ಕರೆಂಟ್ ಇವೆಲ್ಲ ಸ್ವಾಭಾವಿಕವಾಗಿ ನಡ್ಕೊಂಡ್ ಬರ್ತಾ ಇರ್ತದೆ. ಆಮೇಲೆ ನಾವು ಈಗ ನೀವು ಸ್ಥಳೀಯ ವಿಚಾರ ಕೇಳಿರೋದ್ರಿಂದ ಸ್ಥಳೀಯ ವಿಚಾರನೇ ಮಾತಾಡ್ಬೇಕು. ಈಗ ನಮ್ಗೆ ಅದೇ 3 ಪಾಯಿಂಟ್. ಒಂದು ಗಾಳಿ ಆಂಜನೇಯ ದೇವಸ್ಥಾನನ ನಮ್ ಬ್ಯಾಟರಾಯನಪುರ ವಾರ್ಡ್ ಸೇರಿಸಿ ಗಾಳಿ ಆಂಜನೇಯ ವಾರ್ಡ್ ಅನ್ನೋದು ಈ ಕಡೆ ಹಾಕ್ಬೇಕು. ಆಮೇಲೆ KSFC ನ ತೆಗಿಸಿ ಬೇರೆ ಕಡೆ ನೀವು ವರ್ಗಾವಣೆ ಮಾಡಿ, ನಿಮ್ಗೆ ಬೇಜಾನ್ ಜಾಗ ಇದೆ, ಗೌರ್ಮೆಂಟ್ ಲ್ಯಾಂಡ್ ಸಿಗುತ್ತೆ, ಬೇರೆ ಕಡೆ ಮಾಡಿ. ಇದು ಊರ್ ಮಧ್ಯ ಐತೆ, ಇಲ್ಲಿ ಆ ಹುಡುಗರಿಗೆ ಆಡಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್, ಒಂದು ಗ್ರೌಂಡ್ ಪಾರ್ಕ್ ಮಾಡ್ಕೊಟ್ರೆ ಭಾರಿ ಅನುಕೂಲ. ಈ ಪಕ್ಕದಲ್ಲಿ ಇದೇ ಪಕ್ಕದಲ್ಲಿ ಒಂದು 100 ಮೀಟರ್ 200 ಮೀಟರ್ ಇಲ್ಲ ಆ ಕಡೆ ಹೋದ್ರೆ ಗಿರಿನಗರ, ಅಲ್ಲೆಲ್ಲ ಸ್ಕ್ವೇರ್ ಫೀಟ್ 25,000 30,000 ಓಡ್ತಾ ಐತೆ. ಇಲ್ಲಿ ನಮ್ ಬ್ಯಾಟರಾಯನಪುರದಲ್ಲಿ 6,000 7,000 ಐತೆ. ಯಾಕೆ? ಒಂದು ಗ್ರೌಂಡ್ ಇಲ್ಲ, ಒಂದು ಸರಿಯಾದ ಸೌಲಭ್ಯ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಪಾಪ ಹಳೆ ಜನ ಬಡತನದಲ್ಲಿ ಇರ್ತಕ್ಕಂಥವ್ರು ಏನೋ ಒಂದು ಕಷ್ಟ ಸುಖಕ್ಕೆ ಏನನ್ನ ಮಾರಕ್ ಹೋದ್ರೆ ಇಲ್ಲಿ ಮಾರ್ಬಿಟ್ರೆ ನಾವು ಹೋಗ್ಬೇಕು, ರಾಮನಗರ ಬಿಟ್ಟು ಹೋಗ್ಬೇಕು, ಏನನ್ನ ಒಂದ್ ಸೈಟ್ ತಗೋಬೇಕು ಅಂತ ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಇದೀವಿ. ಇದಕ್ಕೂ ಒಂದು ಬೆಲೆ ಬರಬೇಕು ಅಂತಂದ್ರೆ ಒಂದ್ ಒಳ್ಳೆ ಲೈಬ್ರರಿ ಆಗ್ಬೇಕು, ಒಂದೊಳ್ಳೆ ಪಾರ್ಕು, ಗ್ರೌಂಡ್, ಸ್ವಿಮ್ಮಿಂಗ್ ಪೂಲ್ ಇವೆಲ್ಲ ಆದ್ರೇನೆ ಅವಕಾಶಗಳು ಐತೆ, ಜಾಗ ಐತೆ, ನೀವು ನಿಂತ್ಕೊಂಡು ಓಡಾಡ್ ಮಾಡ್ಬೇಕು. ನಿಮ್ಗೆಲ್ಲ ಅಧಿಕಾರ ಭಗವಂತ ಕೊಟ್ಟವನೆ, ಜನ ಕೊಟ್ಟವ್ರೆ, ದಯವಿಟ್ಟು ಮಾಡಿ ಅಂತ ನಾವು ಕೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಒಂದಿಷ್ಟು ಮೈದಾನದ ಕೊರತೆ ಹಾಗೂ ಪಾರ್ಕ್ ಬೇಕಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ರು. ಎಷ್ಟು ಮುಖ್ಯ ಅಂತಂದ್ರೆ ಸ್ಟೇಡಿಯಂ ಮೈದಾನ ಅನ್ನೋದು ಒಂದು ಮಕ್ಕಳಿಗೆ ಒಂದು ಆಟ ಆಡಲು ಕ್ರಿಯೇಟಿವಿಟಿ, ಒಂದು ಫಿಸಿಕಲ್ ಫಿಟ್ನೆಸ್ ಗೆ ಬಹಳ ಮುಖ್ಯವಾದ ಒಂದು ಪ್ರಮುಖವಾದ ವಿಷಯವಾಗಿದೆ. ಅದನಂತರ ಒಂದು ಪಾರ್ಕ್ ಅಂತ ಹೇಳಿದ್ರೆ ಬಹಳ ಒಂದು ಕ್ಷೇತ್ರದಲ್ಲಿ ಒಂದಿಷ್ಟು ವಯೋವೃದ್ಧರಿರ್ತಾರ, ಅವರು ಒಂದಿಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ಆ ಪಾರ್ಕ್ ನ ಅವಶ್ಯಕತೆ ಕೂಡ ಇಲ್ಲಿದೆ ಅಂತ ಹೇಳಿದ್ರು. ಓಕೆ, ಇಷ್ಟೊತ್ತು ಸರ್ ಏನಾದ್ರು ಹೇಳ್ತೀರಾ? ಓಕೆ, ಬ್ಯಾಟರಾಯನಪುರ ಒಂದು ಏರಿಯಾದ ಗಾಳಿ ಆಂಜನೇಯ ಸ್ವಾಮಿ ವಿಭಾಗದ ಒಂದು ಪ್ರದೇಶದಲ್ಲಿ ನಾವು ಒಂದು ವೇದಿಕೆಯನ್ನು ತೆಗೆದುಕೊಂಡಂತಹ ಒಂದು ಕೆಲಸಗಳನ್ನು ನಾವು ಮಾಡಿದ್ವಿ. ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ನ್ಯೂಸ್ ಚಾನಲ್ ತಂಡಕ್ಕೆ. ಒಂದಿಷ್ಟು ನಂತರ ಈಗ ಅವರು ಸಮಸ್ಯೆ ಹೇಳಿದ್ರು. ಇಲ್ಲಿ ಒಂದಿಷ್ಟು ಪೊಲೀಸ್ ಸ್ಟೇಷನ್ ಮುಂದುಗಡೆ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಇದೆ, ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಸ್ಟೇಡಿಯಂ ಬೇಕಾಗಿದೆ, ಹಾಗೂ ಒಂದಿಷ್ಟು ಗಾರ್ಡನ್ ಅವಶ್ಯಕತೆ ಇದೆ, ಒಂದು ಸ್ವಿಮ್ಮಿಂಗ್ ಪೂಲ್ ಅವಶ್ಯಕತೆ ಅಂತ ಕೂಡ ಒಂದು ಸ್ಥಳೀಯರಿದ್ರು. ಈ ಒಂದು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿನ ಒಂದು ಜನಪ್ರತಿನಿಧಿಗಳಿಗೆ ಒಂದು ಸಂಪರ್ಕ ಮಾಡಿ ಒಂದಿಷ್ಟು ಅವರ ಮನವೊಲಿಸಿ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸುವ ಪೂರಕವಾಗಿ ನಾವು ಒಂದಿಷ್ಟು ಚಿಕ್ಕ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಓಕೆ, ಕ್ಯಾಮ್ರಾಮನ್ ಮನೋಜ್ ಜೊತೆ ನಾನು ಗುರು, ತಾಲೂಕು ಬ್ಯಾಟರಾಯನಪುರ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ.